ಪ್ರಮುಖವಾಗಿ ನೆರೆ ರಾಜ್ಯ ಕೇರಳದಲ್ಲಿ ಕೊರೋನಾ ಕೇಸ್ಗಳು ಹೆಚ್ಚಾಗ್ತದೆ. ಅದರಲ್ಲೂ ಕೂಡ ಈ ರೂಪಾಂತರಿ JN1 ತಳಿ ಕೂಡ ಕಾಣಿಸ್ಕೊಂಡಿರುವಂತದ್ದು ಆತಂಕ ಮೂಡಿಸ್ತದೆ. ಹಾಗಾಗಿ ಆ ಭಾಗದಲ್ಲಿ ಹೆಚ್ಚು ಗಡಿ ಭಾಗದಲ್ಲಿ ಅಲರ್ಟ್ ಅನ್ನ ಹೊಂದಿದ್ದಾರೆ. ಆದ್ರೆ ಒಂದು ಬೇಜಾರಾಗುವ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಗಡಿ ಭಾಗದಲ್ಲಿ ತಪಾಸಣೆ ಮಾಡುವಂತಹ ಅಲ್ಲಿನ ಜನರಿಗೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ಕನಿಷ್ಠ ಒಂದು ಊಟದ ಸೌಲಭ್ಯವೂ ಕೂಡ ಸಿಗ್ತಾ ಇಲ್ವಂತೆ. ಊಟ ಇಲ್ಲದೆ ಪರದಾಡ್ತಾ ಇದ್ದಾರೆ ಅನ್ನುವಂಥದ್ದು ಸದ್ಯದ ಸುದ್ದಿ. ಒಮಿಕ್ರಾನ್ ರೂಪಾಂತರಿ JN1 ಟೆನ್ಷನ್ ಚೆಕ್ಪೋಸ್ಟ್ಗಳಲ್ಲಿ ತೀವ್ರ ತಪಾಸ್. ಕರ್ನಾಟಕ ಗಡಿಭಾಗ ಕೇರಳ ರಾಜ್ಯದಲ್ಲಿ ರೂಪಾಂತರಿ ವೈರಸ್ JN1 ಪತ್ತೆ ಹಿನ್ನೆಲೆಯಲ್ಲಿ ಕೊಡಗು ಗಡಿಯಲ್ಲಿ ತಪಾಸಣೆ ಆರಂಭ ಆಗಿದೆ. ವಿರಾಜಪೇಟೆಯ ಪೆರುಂಬಾಡಿ ಚೆಕ್ಪೋಸ್ಟ್ನಲ್ಲಿ ಕೇರಳದಿಂದ ಬರುವವರನ್ನ ತಪಾಸಣೆಗೆ ಒಳಪಡಿಸಲಾಗ್ತಾ ಇದೆ. ಆದರೆ ಇಬ್ಬರು ಆರೋಗ್ಯ ಇಲಾಖೆ ಸಿಬ್ಬಂದಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸದ್ಯದವರೆಗೂ ಯಾರಲ್ಲೂ ಸೋಂಕು ಲಕ್ಷಣ ಕಂಡು ಬಂದಿಲ್ಲ. ಆದರೂ ಪ್ರತಿಯೊಬ್ಬರನ್ನು ತಪಾಸಣೆ ನಡೆಸಲಾಗ್ತಾ ಇದೆ. ನಮ್ಮ DHO ಸರ್ಗೆ ಮೊನ್ನೆ ಆದೇಶ ಹಾಕಿದ್ದಾರೆ, ಎಲ್ಲ ಕಡೆ ಅಲರ್ಟ್ ಮಾಡಬೇಕು. ನಮ್ಮ ಆರೋಗ್ಯ ಇಲಾಖೆಯಿಂದ ಯಾವುದೇ ರೀತಿಯ ನ್ಯೂನತೆಗಳಾಗಬಾರ್ದು, ಇಲ್ಲಿ ನಮ್ಮ ಕೋವಿಡ್ ಆಗಬಾರ್ದು. ಅದನ್ನ ದೃಷ್ಟಿಯಿಂದ ನಮ್ಮ ಆರೋಗ್ಯ ಇಲಾಖೆ ಒಂದು ಸ್ಟೆಪ್ ಮುಂದೆ ಹೋಗಿ ನಾವು ಇದನ್ನು ತಡೆ ಹಿಡಿಬೇಕು. ಈ ಹಿಂದೆ ಅಲೆಗಳಲ್ಲಿ ಹೆಂಗೆ ನಾವು ಕೆಲಸ ಮಾಡಿದ್ದೀವಿ ಅದೇ ರೀತಿಯಲ್ಲಿ ಇದನ್ನು ನಾವು ತಡೆ ಮಾಡಬೇಕು. ನಮ್ಮ ಕೊಡಗು ಜಿಲ್ಲೆಗೆ ಯಾವುದೇ ಕಾಯಿಲೆಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದ ಸಾರ್ವಜನಿಕ ಹಿತದೃಷ್ಟಿಯಿಂದ ನಾವು ಅವರಿಗೆ ಆದೇಶಗಳ ಮೇರೆಗೆ ಬಂದು ಕೆಲಸ ಮಾಡ್ತಾ ಇದ್ದೀವಿ. ಆದರೆ ಗಡಿಭಾಗದಲ್ಲಿ ಕರ್ತವ್ಯದಲ್ಲಿರುವಂತಹ ಆರೋಗ್ಯ ಇಲಾಖೆ ಸಿಬ್ಬಂದಿ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣ ಆಗಿದೆ. ಬಿಸಿಲಿನ ತಾಪದಲ್ಲೇ ಕೆಲಸ ಮಾಡಬೇಕಾಗಿದೆ. ಕನಿಷ್ಠ ಪಕ್ಷ ಕೂತ್ಕೊಳ್ಳೋಕೂ ಕುರ್ಚಿ, ಕುಡಿಯುವ ನೀರು ಇಲ್ಲದೆ ಪರಿಸ್ಥಿತಿ ಎದುರಾಗಿದೆ. ಕರ್ನಾಟಕಕ್ಕೆ ಯಾವುದೇ ರೋಗ ರುಜಿನಗಳು ಅದೇ ಕೋವಿಡ್ ಸಂಬಂಧಿತ ಪೂರ್ವಭಾವಿ ರೋಗಗಳು ಬರದಾಗಿರಲಿ ಅಂತೇಳಿ ನಮಗೆ ನಮ್ಮ ಮೇಲಧಿಕಾರಿಗಳು ಮೌಖಿಕ ಆದೇಶದ ಮೇಲೆಗೆ ನಮಗೆ ಇಲ್ಲಿಗೆ ಅಲರ್ಟ್ ಮಾಡಿದ್ದಾರೆ. ಈ ದಿನ ನಾವು ಹಂಗೂ ಆದೇಶಗಳು ಹೊರಬೀಳಿದ್ದೇವೆ. ಯಾವ್ಯಾವ ಶಿಫ್ಟಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಹೇಳಿದ್ದಾರೆ. ಮೌಖಿಕ ಆದೇಶ ಮೇಲೆ ಈಗ ಇವತ್ತು ಆಗ್ತಾರೆ. ಸೊ ನಮ್ಮಲ್ಲಿರುವಂಥ ನೌಕರರ ಸಿಬ್ಬಂದಿಗಳು ಸ್ವಲ್ಪ ಕಡಿಮೆ ಇರೋದ್ರಲ್ಲಿ ನಾವು ಅನುಸರಿಸ್ಕೊಂಡು ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಒಮಿಕ್ರಾನ್ ರೂಪಾಂತರಿ JN1 ಆತಂಕದ ಬಗ್ಗೆ DHO ಪ್ರತಿಕ್ರಿಯೆ ಕೊಟ್ಟು ತಾಲೂಕು ಕೇಂದ್ರಗಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಕೋವಿಡ್ನ ಅಗತ್ಯ ಸಿದ್ಧತೆಗಳನ್ನು ಮಾಡಲಾಗಿದೆ. ಜಿಲ್ಲಾ ಆಸ್ಪತ್ರೆಯಲ್ಲಿ 100 ಬೆಡ್ಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಲ್ಲದೆ ಔಷಧಗಳಿಗೂ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ವಹಿಸಲಾಗಿದೆ ಎಂದಿದ್ದಾರೆ. ಒಟ್ನಲ್ಲಿ ಒಮಿಕ್ರಾನ್ ರೂಪಾಂತರಿ JN1 ವೈರಾಣು ತಡೆಗಟ್ಟುವ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಗಡಿಭಾಗದಲ್ಲೇ ಕಟ್ಟೆಚ್ಚರ ವಹಿಸಿದೆ. ಆದರೆ ಆರೋಗ್ಯ ಇಲಾಖೆ ಸಿಬ್ಬಂದಿಗೆ ಸರಿಯಾದ ರೀತಿಯಲ್ಲಿ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸದೇ ಇರುವುದರಿಂದ ಸಾರ್ವಜನಿಕರು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.